ವೆಲ್ಕಮ್ ಟು ಸವಿ ಬುಕ್ ಆಫ್ ನಾಲೆಡ್ಜ್. ಇವತ್ತಿನ ವಿಡಿಯೋದಲ್ಲಿ ನಾನು 30 ಗಾದೆ ಮಾತುಗಳನ್ನು ಅದರ ಅರ್ಥ ಸಹಿತವಾಗಿ ವಿವರಿಸುವಂತಹ ಪ್ರಯತ್ನವನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಮಾಡಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗಾದೆ ಮಾತುಗಳು. ಒಂದನೇದು, ಮಾಡಿದ್ದುಣ್ಣೋ ಮಹಾರಾಯ. ಮಾಡಿದ್ದುಣ್ಣೋ ಮಹಾರಾಯ ಅಂದರೆ ಅದರ ಅರ್ಥ ತಾನು ಮಾಡಿದ ಕರ್ಮ ಫಲವನ್ನು ತಾನೇ ಅನುಭವಿಸಬೇಕು. ಅಂದರೆ ಈಗ ನಾವು ಒಬ್ಬರಿಗೆ ಒಳ್ಳೆಯದನ್ನು ಮಾಡಿದ್ರೆ ಅದರ ಕರ್ಮದ ಫಲವ ಭಗವಂತ ನಮಗೂ ಸಹ ಒಳ್ಳೆಯದನ್ನೇ ಮಾಡ್ತಾನೆ. ನಾವು ಒಬ್ಬರಿಗೆ ಕೆಡುಕನ್ನು ಬಯಸಿದ್ರೆ ನಮಗೂ ಸಹ ಕೊನೆಗಾಲದಲ್ಲಿ ಅದೇ ಒಂದು ಕೆಟ್ಟದ ಫಲವನ್ನು ನಾವು ಅನುಭವಿಸಬೇಕಾಗುತ್ತೆ ಅಂತ. ನೆಕ್ಸ್ಟ್ ಸೆಕೆಂಡ್ ಬಂತು, ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂದರೆ ಅರ್ಥ ತನ್ನ ಮಿತಿಯಲ್ಲಿ ತಾನು ವರ್ತಿಸಬೇಕು. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂದರೆ ತನ್ನ ಆದಾಯಕ್ಕೆ ತಕ್ಕಂತೆ ಅವನ ಆಸೆ ಆಕಾಂಕ್ಷೆಗಳನ್ನು ಇಟ್ಕೋಬೇಕು ಅನ್ನೋ ಒಂದು ಅರ್ಥ ಇದು ತಿಳಿಸುತ್ತೆ. ತನ್ನ ಖರ್ಚು ಹೆಚ್ಚು ಮಾಡಿಕೊಂಡು ಆದಾಯ ಕಮ್ಮಿ ಇದ್ದರೆ ಅದು ಎಲ್ಲಿಂದ ಎಲ್ಲಿಗೆ ಸಂಬಂಧ ಅಲ್ವಾ? ಅವರು ಎಷ್ಟು ದುಡಿತಾರೋ ಅದ್ರ ತಕ್ಕನಾಗಿ ಅವರ ಆಸೆಗಳು ಒಬ್ಬ ಮನುಷ್ಯ ಬೆಳೆಸ್ಕೋಬೇಕು ಅನ್ನೋದನ್ನು ಇದು ತಿಳಿಸುತ್ತೆ. ನೆಕ್ಸ್ಟು ಥರ್ಡ್ ಬಂತು, ಆಕಳು ಕಪ್ಪಾದರೆ ಹಾಲು ಕಪ್ಪೆ. ಆಕಳು ಕಪ್ಪಾದರೆ ಹಾಲು ಕಪ್ಪೆ ಅದರ ಅರ್ಥ ಗುಣಕ್ಕೆ ದೋಷವಿಲ್ಲ ಅಂತ. ಈಗ ಹಾಲು ಕೊಡುವಂಥ ಹಸು ಕಪ್ಪಗಿರುತ್ತೆ. ಹಸು ಅಂದರೆ ಎಮ್ಮೆ ಕಪ್ಪು ಇದ್ದ ತಕ್ಷಣ ಅದರ ಹಾಲು ಸಹ ಕಪ್ಪಗಿರುತ್ತಾ? ಖಂಡಿತ ಇಲ್ಲ. ಅದೇ ರೀತಿ ಒಬ್ಬ ಮನುಷ್ಯ ಕಪ್ಪಗಿದ್ದರೆ ಅವನು ಕೆಟ್ಟವನು, ಬೆಳ್ಳಗಿದ್ರೆ ಒಳ್ಳೆಯವನು ಅಂತ ನಾವು ವಿಮರ್ಶೆ ಮಾಡೋದಕ್ಕಾಗಲ್ಲ. ಅವನ ಒಂದು ಸ್ವಭಾವ, ಅವನ ಗುಣದ ಮೇಲೆ ಅವನ ವ್ಯಕ್ತಿತ್ವವನ್ನು ನಾವು ತಿಳ್ಕೊಬೇಕಾಗತ್ತೆ ಅನ್ನೋದನ್ನ ತಿಳಿಸುತ್ತೆ. ನೆಕ್ಸ್ಟ್ ಫೋರ್ತ್ ಬಂತು, ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು. ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು ಅದರ ಭಾವಾರ್ಥ ನೋಡೋದಾದರೆ ಮಾತಿನ ಪ್ರಾಮುಖ್ಯತೆ. ಅಂದರೆ ಈಗ ನಾವು ಯಾರಿಗೋ ಒಬ್ರಿಗೆ ಏನೋ ಒಂದು ಪ್ರಾಮಿಸ್ ಮಾಡಿರ್ತೀವಿ, ಅದರಂತೆ ಇದ್ದರೆ ನಮಗೆ ನಾವು ಕೊಟ್ಟ ಮಾತಿಗೂ ಸಹ ಒಂದು ಬೆಲೆ ಅನ್ನೋದು ಸಿಗುತ್ತೆ. ನಾವು ಏನೋ ಒಂದು ಮಾತು ಕೊಟ್ಟಿರ್ತೀವಿ, ಅದ್ರ ತಕ್ಕನಂಗೆ ನಡ್ಕೊಂಡೇ ಇದ್ದರೆ ಯಾರೂ ಸಹ ಆ ಮನುಷ್ಯನ ಮೇಲೆ ಭರವಸೆಯನ್ನು ಖಂಡಿತ ಯಾರೂ ಇಟ್ಕೊಳೋದಿಲ್ಲ ಅಂತ ತಿಳಿಸತ್ತೆ. ಫಿಫ್ತ್ ಬಂತು, ಕೈಗೆಟುಕದ ದ್ರಾಕ್ಷಿ ಹುಳಿ. ಕೈಗೆಟುಕದ ದ್ರಾಕ್ಷಿ ಹುಳಿ ಅದರ ಅರ್ಥ ಅಭಾವ ವೈರಾಗ್ಯ. ಕೈಗೆಟುಕದ ದ್ರಾಕ್ಷಿ ಹುಳಿ ಅಂದರೆ ಈಗೊಂದು ನೀವು ನರಿ ಮತ್ತು ಗ್ರೇಪ್ಸ್ ಕಥೆನೇ ನೋಡಿದ್ದೀರ. ನರಿ ಹುಳಿ ಅಂತ ಯಾವಾಗ ಅನ್ನತ್ತೆ, ಆ ದ್ರಾಕ್ಷಿ ಸಿಕ್ತಿಲ್ದಿದ್ದಕ್ಕೆ ನರಿ ಅದು ದ್ರಾಕ್ಷಿನ ಹುಳಿ ಅಂತ ಅಂದ್ಕೊಂಡು ಹೋಗುತ್ತೆ. ಅದೇ ಆ ನರಿಗೆ ಆ ದ್ರಾಕ್ಷಿ ತಿನ್ನೋದಕ್ಕೆ ಸಿಕ್ಕಿದ್ದಿದ್ರೆ ಆ ದ್ರಾಕ್ಷಿ ಸಿಹಿಯಾಗೇ ಅನಿಸೋದು. ಇದೇ ರೀತಿ ಮನುಷ್ಯನ ಸ್ವಭಾವನೂ ಕೂಡ ಅಷ್ಟೆ. ಅವನಿಗೆ ಯಾವುದಾದ್ರೂ ಒಂದು ವಸ್ತು ಸಿಕ್ಕಿದ್ರೆ ಬೇಕು ಅಂದರೆ ಅದು ಚೆನ್ನಾಗಿರುತ್ತೆ. ಅದು ಯಾವಾಗ ಸಿಕ್ಕಲ್ವೋ ಆ ವಸ್ತುವಿನ ಮೇಲೆ ಅವನು ಅದು ಏನೋ ಒಂದು ಕೆಟ್ಟದಾಗಿ ಅದನ್ನು ಬಿಂಬಿಸೋದಕ್ಕೆ ಪ್ರಯತ್ನ ಪಡ್ತಾನೆ ಅಂತ. ಸಿಕ್ಸ್ತ್ ಬಂತು, ಕುಣಿಯಲು ಬಾರದವಳು ನೆಲ ಡೊಂಕೆಂದಳು. ಕುಣಿಯಲು ಬಾರದವಳು ನೆಲ ಡೊಂಕೆಂದಳು ಅದರ ಅರ್ಥ ತಮ್ಮ ದೋಷವನ್ನು ಅರಿಯದಿರುವುದು. ಅಂದರೆ ಈಗ ಯಾರಿಗೋ ಅವಳು ಯಾರೋ ಒಬ್ಬ ಮನುಷ್ಯ ಇರ್ತಾನೆ ಅಂದ್ಕೊಳ್ಳಿ, ಅವ್ರಿಗೆ ಏನೋ ಒಂದು ಮಾಡೋದಕ್ಕೆ ಬರಲ್ಲ. ಅದನ್ನು ಅವರಲ್ಲಿರೋಂಥ ಡಿಫೆಕ್ಟನ್ನು ತೋರ್ಸೋಕ್ಕಾಗ್ದಲೇ ಇನ್ನೇಂದ್ರ ಮೇಲೋ ಅದರ ಡಿಫೆಕ್ಟನ್ನು ತೋರಿಸೋದಕ್ಕೆ ಪ್ರಯತ್ನ ಮಾಡೋದು ಅಂತ ಅರ್ಥ ಇದು. ಅದೇ ಕುಣಿಯಲು ಬಾರದವಳು ನೆಲ ಡೊಂಕೆಂದಳು ಅನ್ನೋದನ್ನು ತಿಳಿಸತ್ತೆ. ಸೆವೆಂತ್ ಒನ್, ಎಲ್ಲರ ಮನೆಯ ದೋಸೆಯು ತೂತು. ಎಲ್ಲರ ಮನೆಯ ದೋಸೆಯು ತೂತು ಅಂದರೆ ದೋಷ ಸಾರ್ವತ್ರಿಕವಾದದ್ದು ಅಂತ. ಯಾರ ಮನೆಯಲ್ಲಿ ತಾನೇ ಪ್ರಾಬ್ಲಮ್ಸ್ ಇರಲ್ಲ ಹೇಳಿ? ಪ್ರತಿಯೊಬ್ಬ ಸಾಹುಕಾರರ ಮನೆಯಲ್ಲಿ, ಬಡವ್ರ ಮನೆಯಲ್ಲಿ, ಎಲ್ಲರ ಮನೆಯಲ್ಲೂ ಸಹ ಅವರವರ ತಕ್ಕನಾಗಿ ಪ್ರಾಬ್ಲಮ್ಸ್ಗಳು ಖಂಡಿತ ಇದ್ದೇ ಇರುತ್ತೆ. ತೊಂದರೆ ಇಲ್ಲದೆ ಇರುವಂತಹ ಯಾರ ಮನೆಯಲ್ಲೂ ಪ್ರಾಬ್ಲಮ್ ಇಲ್ಲದೆ ಇರೋದು ಪ್ರಪಂಚದಲ್ಲಿ ಯಾರೂ ಇಲ್ಲ ಅಂತ ಇದು ಒಂದು ಗಾದೆಯ ಮಾತು ತಿಳಿಸತ್ತೆ. ನೆಕ್ಸ್ಟ್ 8ನೇದು, ಕಾಮಾಲೆ ಕಣ್ಣಿಗೆ ಜಗತ್ತೆಲ್ಲ ಹಳದಿ. ಕಾಮಾಲೆ ಕಣ್ಣಿಗೆ ಜಗತ್ತೆಲ್ಲ ಹಳದಿ ಅಂದರೆ ಅದರ ಅರ್ಥ ತನ್ನ ದೋಷವನ್ನು ಇತರರಲ್ಲಿ ಕಾಣುವುದು ಅಂತ. ಅಂದರೆ ಯಾರೋ ಒಬ್ಬ ವ್ಯಕ್ತಿ ಅವನ ಒಂದು ಪಾಯಿಂಟ್ ಆಫ್ ವ್ಯೂನಲ್ಲಿ ಎಲ್ಲವನ್ನು ನೋಡಿದಾಗ ಅವನು ಅದೇ ರೀತಿಯಲ್ಲೇ ಬೇರೆಯವ್ರಿಗೂ ಸಹ ಅದನ್ನು
ಜಡ್ಜ್ ಮಾಡೋಕ್ಕೆ ಹೋಗ್ತಾನೆ. ಅವನು ಬೇರೆಯವರು ಆಗಲ್ಲ ಹೀಗೆ ಅಂದರೆ ಅದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇರಲ್ಲ. ಆ ಥರ ಒಂದು ಮನಸ್ಥಿತಿಯ ಹೊಂದಿರೋ ಅಂತಹ ಜನರನ್ನು ಈ ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಅಂತ ಅದನ್ನು ಆ ಸನ್ನಿವೇಶನದಲ್ಲಿ ತಿಳಿಸ್ತಾರೆ. ನೆಕ್ಸ್ಟು 9ನೇದು, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂದರೆ ಅದರ ಅರ್ಥ ಸಾಮರ್ಥ್ಯಕ್ಕಷ್ಟೇ ಮಹತ್ವ. ಅಂದರೆ ಯಾರೋ ಒಬ್ಬ ಮನುಷ್ಯ ಸಣ್ಣಗಿದ್ದಾನೆ ಅಂದ ತಕ್ಷಣ ಅವನ ಕೈಲಿ ಏನೂ ಆಗಲ್ಲ ಅಂತ ಅಲ್ಲ. ಒಬ್ಬ ಮನುಷ್ಯ ತುಂಬ ದೃಢಕಾಯವಾಗಿ ದೇಹ ದೊಡ್ಡ ಇಟ್ಕೊಂಡಿದ್ದಾನೆ ಅಂದರೆ ಅವನ ಕೈಲೆಲ್ಲ ಆಗುತ್ತೆ ಅಂತ ನಾವು ಜಸ್ಟಿಫೈ ಮಾಡೋದಕ್ಕಾಗಲ್ಲ ಅನ್ನೋದನ್ನು ತಿಳಿಸುತ್ತೆ. ಅವರು ಹೇಗೆ ಇದ್ರೂ ಅವರವರ ವ್ಯಕ್ತಿತ್ವದ ಮೇಲೆ ಅವರವರ ಸಾಮರ್ಥ್ಯ ಕೂಡ ಅವಲಂಬಿತ ಇರುತ್ತೆ. ನೆಕ್ಸ್ಟು 10ನೇದು, ಒಕ್ಕಣ ರಾಜ್ಯಕ್ಕೆ ಹೋದರೆ ಒಂದು ಕಣ್ಣು ಮುಚ್ಚಿ ನಡೆಯಬೇಕು. ಒಕ್ಕಣ ರಾಜ್ಯಕ್ಕೆ ಹೋದರೆ ಒಂದು ಕಣ್ಣು ಮುಚ್ಚಿ ನಡೆಯಬೇಕು ಅಂದರೆ ಅರ್ಥ ಸಮಾಜವನ್ನು ಅನುಸರಿಸಿ ನಡೆಯಬೇಕು ಅಂತ. ನಾವೀಗ ಒಂದು ಸೊಸೈಟಿಯಲ್ಲಿ, ಒಂದು ಕಮ್ಯುನಿಟಿಯಲ್ಲಿ ಜೀವನ ಮಾಡ್ತಿದ್ರೆ ಅದರ ತಕ್ಕನಾಗೆ ಒಂದು ಸಮಾಜಕ್ಕೆ ಏನು ಶಿಸ್ತಿರುತ್ತೆ ಅದನ್ನು ಪರಿಪಾಲಿಸ್ಕೊಂಡು ನಾವು ಹೋಗ್ಬೇಕಾಗತ್ತೆ. ಇಲ್ಲ ಎಲ್ಲರ ಥರ ನಾನಿರಲ್ಲ, ನಾನು ಡಿಫ್ರೆಂಟಾಗಿರ್ತೀನಿ ಅಂತ ಜೀವನ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ತಿಳಿಸುತ್ತೆ. ನೆಕ್ಸ್ಟ್ 11ನೇದು, ಚಿಂತೆಗೂ ಚಿತೆಗೂ ವ್ಯತ್ಯಾಸ 0. ಚಿಂತೆಗೂ ಚಿತೆಗೂ ವ್ಯತ್ಯಾಸ 0 ಅಂದರೆ ಅದರ ಅರ್ಥ ಎರಡೂ ಮನುಷ್ಯನನ್ನು ನಾಶಗೊಳಿಸುತ್ತವೆ ಅಂತ. ಈಗ ಚಿತೆ ಅಂದರೆ ನಾವು ಸತ್ತ ಮೇಲೆ ತಾನೇ ನಮ್ಮನ್ನು ಚಿತೆಗೆ ಲಾಸ್ಟ್ ಸ್ಟೇಜ್. ಅದೇ ಒಬ್ಬ ಮನುಷ್ಯ ಚೆನ್ನಾಗಿರೋನು ಕೂಡ, ಆರೋಗ್ಯವಾಗಿರೋನು ಕೂಡ ಯಾವಾಗಲೂ ಏನೋ ಒಂದು ವಿಷಯವನ್ನು ಚಿಂತೆ ಮಾಡ್ತಾ ಇದ್ದರೆ ಆ ಚಿಂತೆ ಕೊನೆಗೆ ಅವನ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರಿ ಅದು ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ ಅಂದರೆ ಚಿತೆವರೆಗೂ ಕರ್ಕೊಂಡು ಹೋಗುತ್ತೆ. ಅದಕ್ಕೆ ಚಿಂತೆ ಇದ್ದರೆ ಚಿತೆಗೂ ವ್ಯತ್ಯಾಸ ಏನು ಡಿಫ್ರೆನ್ಸ್ ಇಲ್ಲ ಅನ್ನೋದನ್ನು ತಿಳಿಸುತ್ತೆ. ನೆಕ್ಸ್ಟು 12ನೇದು, ಪಾಪಿ ಸಮುದ್ರಕ್ಕೆ ಹೋದರೂ ಮೊಳಕಾಲು ಮಟ್ಟ ನೀರು. ಪಾಪಿ ಸಮುದ್ರಕ್ಕೆ ಹೋದರೂ ಮೊಳಕಾಲು ಮಟ್ಟ ನೀರು ಅಂದರೆ ಅದರ ಅರ್ಥ ದುರದೃಷ್ಟದಿಂದ ಪಾರಾಗಲು ಅಸಾಧ್ಯ ಅಂತ. ಈಗ ಯಾರೋ ಅದೃಷ್ಟವಂತರಿಗೆ ಯಾವಾಗಲೂ ಒಳ್ಳೆಯದಾಗತ್ತೆ. ಯಾರೋ ದುರಾದೃಷ್ಟವಂತರು ಏನಾದರೂ ಮಾಡೋಕ್ಕೆ ಹೋದಾಗ ಅವರಿಗೆ ಯಾವಾಗಲೂ ಕೆಟ್ಟದ್ದೇ ಆಗ್ತಿರುತ್ತೆ, ಒಳ್ಳೆಯದು ಅನ್ನೋದು ಆಗೋದೇ ಇಲ್ಲ. ಅಂಥ ಒಂದು ಸಿಚುವೇಶನ್ಗೆ ಈ ಒಂದು ಗಾದೆ ಮಾತು ಅನ್ವಯಿಸುತ್ತೆ. ನೆಕ್ಸ್ಟು 13ನೇದು, ಮನೋರೋಗಕ್ಕೆ ಮದ್ದಿಲ್ಲ. ಮನೋರೋಗಕ್ಕೆ ಮದ್ದಿಲ್ಲ ಅದರ ಅರ್ಥ ರೋಗದ ಕಾರಣವನ್ನು ನೋಡಿ ಚಿಕಿತ್ಸೆ ನೀಡುವುದು. ಅಂದರೆ ಈಗ ಏನೋ ಒಂದು ಜ್ವರನೋ ಕೆಮ್ಮು ನೆಗಡಿನೋ ಇದ್ದಾಗ ಅದನ್ನು ನೋಡಿಬಿಟ್ಟು ಡಾಕ್ಟ್ರು ಅದಕ್ಕೆ ತಕ್ಕನಂಗೆ ಚಿಕಿತ್ಸೆಯನ್ನು ಕೊಡ್ತಾರೆ. ಆದರೆ ಮನೋರೋಗ ಏನೋ ಒಂದು ವಿಚಾರವನ್ನು ಒಬ್ಬ ಮನುಷ್ಯ ಮನಸ್ಸಲ್ಲೇ ಇಟ್ಕೊಂಡು ಕೊರಗ್ತಾ ಇದ್ದರೆ, ಯಾರಿಗೂ ಹೇಳ್ದಲೇ ಇದ್ದರೆ ಹೇಗೆ ಗೊತ್ತಾಗತ್ತೆ? ಅದಕ್ಕೆ ಪರಿಹಾರ ಹೆಂಗೆ, ಯಾವ ಔಷಧಿಯನ್ನು ಕೊಡ್ತಾರೆ ಅಲ್ವಾ? ಅದೇ ಇದು ಮನೋರೋಗಕ್ಕೆ ಮದ್ದಿಲ್ಲ ಅಂತ. ನೆಕ್ಸ್ಟು 14th ಬಂತು, ಆರೋಗ್ಯವೇ ಭಾಗ್ಯ. ಆರೋಗ್ಯವೇ ಭಾಗ್ಯ, ಆರೋಗ್ಯವೇ ಎಲ್ಲ ಸಂಪತ್ತಿಗಿಂತ ಮಿಗಿಲು ಅಂತ. ಅಂದರೆ ಈಗ ಎಷ್ಟೋ ದುಡ್ಡಿರುತ್ತೆ, ಯಾರೋ ಒಬ್ಬರು ತುಂಬ ಶ್ರೀಮಂತರಿರ್ತಾರೆ, ಹೆಲ್ತೇ ಸರಿ ಇಲ್ಲ ಅಂತ ದುಡ್ಡು ತೊಗೊಂಡು ಏನು ಮಾಡೋಕ್ಕಾಗುತ್ತೆ? ದುಡ್ಡಿಂದ ಎಲ್ಲ ಆರೋಗ್ಯವನ್ನು ನಾವು ಗಳಿಸೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅದಕ್ಕೆ ದುಡ್ಡೇ ಎಲ್ಲದಕ್ಕೂ ಸಮಾನವಾಗಿರಲ್ಲ. ದುಡ್ಡಿಗಿಂತ ಹೆಚ್ಚಿನದಾಗಿದ್ದು ಆರೋಗ್ಯ ಅನ್ನೋದನ್ನು ಇದು ತಿಳಿಸುತ್ತೆ. ನೆಕ್ಸ್ಟು 15ನೇದು, ತುಸು ತಿಂದರೂ ಕಸ ತಿನ್ನಬಾರದು. ತುಸು ತಿಂದರೂ ಕಸ ತಿನ್ನಬಾರದು ಅಂತ. ಅಂದರೆ ಅರ್ಥ ಗೌರವವನ್ನು ಕಾಯ್ದುಕೊಳ್ಳಬೇಕು ಅಂತಂದ ಅರ್ಥ ಏನು ಅಂದರೆ, ಈಗ ಒಳ್ಳೆ ಕೆಲಸದ ಮಾಡಿ ದುಡ್ಡನ್ನು ಸಂಪಾದಿಸ್ಕೋಬೇಕು ಅಂದರೆ ಏನೋ ಒಂದು ಈ ಕಳ್ತನ ಮಾಡಿದ್ರೆ ಕೋಟಿ ದುಡ್ಡು ಸಿಗುತ್ತೆ ಅಂತ ಕಳ್ತನ ಮಾಡೋಕ್ಕಾಗುತ್ತಾ? ಅದರಿಂದ ಏನು ಗೌರವ ಸಿಗುತ್ತೆ ನಮಗೆ? ಕಳ್ಳ ಅಂತ ಕರೀತಾರೆ ಹೊರ್ತು ಯಾರೂ ನಮಗೆ ಗೌರವ ಕೊಡಲ್ಲ. ಅದಕ್ಕೆ ಸ್ವಲ್ಪನೇ ಆಗಲಿ, ಕಮ್ಮಿ ಸಂಬಳನೇ ಆಗಲಿ, ಮರ್ಯಾದೆಯಿಂದ ದುಡ್ದು ತಿನ್ನಬೇಕು, ನ್ಯಾಯ ರೀತಿಯಿಂದ ಬದುಕಬೇಕು ಅನ್ನೋದನ್ನು ಈ ಒಂದು ಗಾದೆ ಮಾತು ತಿಳಿಸುತ್ತೆ. ನೆಕ್ಸ್ಟು 16th ಒಂದು, ಬಗ್ಗಿದವರಿಗೆ ಒಂದು ಗುದ್ದು ಹೆಚ್ಚು. ಬಗ್ಗಿದವರಿಗೆ ಒಂದು ಗುದ್ದು ಹೆಚ್ಚು ಅಂದರೆ ಅರ್ಥ ನೈಚ್ಯಾನುಸಂಧಾನ ಒಳ್ಳೆಯದಲ್ಲ. ಅಂದರೆ ಯಾರೋ ಒಬ್ಬರು
ತುಂಬ ಒಳ್ಳೆಯತನ ಯಾವಾಗಲೂ ಅದು ನಮಗೆ ತೊಂದರೆನೇ ಹೆಚ್ಚು ಕೊಡುತ್ತೆ ಅಂತ. ತುಂಬ ಒಳ್ಳೆಯವರಾಗಿರ್ತಾರೆ, ಎಲ್ಲದಕ್ಕೂ ಓಕೆ ಅಂತ ಸಮಜಾಯಿಷಿ ಕೊಟ್ಕೊಂಡು ಎಲ್ಲದಕ್ಕೂ ಅವರೇ ತಲೆ ಬಾಗ್ತಾ ಇರ್ತಾರೆ. ಅಂಥವ್ರು ಯಾವತ್ತೂ ಕಷ್ಟ ತಪ್ಪಿದ್ದಲ್ಲ ಅಂತ ತಿಳಿಸತ್ತೆ. ನೆಕ್ಸ್ಟು 17th ಒನ್, ಬೊಗಳುವ ನಾಯಿ ಕಚ್ಚುವುದಿಲ್ಲ. ಬೊಗಳುವ ನಾಯಿ ಕಚ್ಚುವುದಿಲ್ಲ ಅಂದರೆ ಮಾತಾಡುವವನು ಕೆಲಸ ಮಾಡುವುದಿಲ್ಲ ಅಂತ. ಮಾತಾಡುವವನು ಕೆಲಸ ಮಾಡುವುದಿಲ್ಲ ಅಂದರೆ ಈಗ ಯಾರಾದರೂ ಒಬ್ಬ ವ್ಯಕ್ತಿ ಅವನು ಕೆಲಸ ಮಾಡುವವನಾಗಿದ್ದರೆ ಮಾತಾಡೋಲ್ಲ, ನಾನು ಆ ಕೆಲಸ ಮಾಡ್ತೀನಿ ಈಗ ಮಾಡ್ತೀನಿ ಅಂತ. ಅವನು ಮಾಡಿ ತೋರಿಸ್ತಾನೆ. ಯಾರ ಕೈಲಿ ಯಾವುದು ಆಗಲ್ವೋ ಅಂತಾನೆ ನಾನು ಮಾಡ್ತೀನಿ ಹಾಗೆ ಹೀಗೆ ಅಂತ ಬರೀ ಬಾಯಲ್ಲೇ ಜಂಬ ತೋರಿಸ್ತಾ ಇರ್ತಾರೆ. ಅಂಥದ್ದು ಜನರಿಗೆ ಇದು ಅಪ್ಲೈ ಆಗತ್ತೆ. ನೆಕ್ಸ್ಟು 18ನೇದು, ಬೆಳೆಯುವ ಪೈರು ಮೊಳಕೆಯಲ್ಲಿ. ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂದರೆ ಅರ್ಥ ಭವಿಷ್ಯವನ್ನು ಊಹಿಸುವುದು ಅಂತ. ಈಗ ಕೆಲವೊಂದು ಮಕ್ಕಳನ್ನ ನೋಡಿದ್ರೆ ಮುಂದೆ ಏನಾಗ್ತಾರೆ ಅನ್ನೋದನ್ನು ನಾವು 100% ಅಲ್ದಿರೋದ್ರು ಒಂದು 90% ಗೆಸ್ ಮಾಡ್ಕೋಬೋದು. ಆ ಒಂದು ಸಿಚುವೇಶನ್ಗೆ ಈ ಒಂದು ಗಾದೆ ಮಾತು ಸರಿ ಹೊಂದತ್ತೆ. ನೆಕ್ಸ್ಟ್ 19th ಒನ್, ಕಬ್ಬು ಡೊಂಕಾದರೆ ಸವಿಡೊಂಕೆ. ಕಬ್ಬು ಡೊಂಕಾದರೆ ಸವಿಡೊಂಕೆ ಅಂದರೆ ಅರ್ಥ ಗುಣಕ್ಕೂ ಆಕಾರಕ್ಕೂ ಸಂಬಂಧ ಇಲ್ಲ ಅಂತ. ಈಗ ಒಂದು ಕಬ್ಬು ಸ್ಟ್ರೈಟಾಗಿರುತ್ತೆ, ಅದು ಮಾತ್ರ ಅದರಲ್ಲಿರೋಂತಹ ನೀರು ಸಿಹಿಯಾಗಿರುತ್ತೆ. ಆ ಥರ ಡೊಂಕಾಗಿರೋ ಅಂತಹ ಕಬ್ಬಲ್ಲಿ ನೀರು ಕಹಿಯಾಗಿರುತ್ತೆ ಅಂತ ಹೇಳೋಕ್ಕಾಗುತ್ತಾ? ಇಲ್ಲ. ಇದರ ಉದ್ದಕ್ಕೆ ಸ್ಟ್ರೈಟಾಗಿರೋ ಅಂತಹ ಕಬ್ಬಲ್ಲೂ ಸಹ ಸಿಹಿಯಾಗಿರುತ್ತೆ ನೀರು, ಡೊಂಕಾಗಿರೋಂತಹ ಕಬ್ಬಲ್ಲೂ ಸಹ ಸಿಹಿ ನೀರೇ ಇರುತ್ತೆ. ಅದನ್ನೇ ತಿಳಿಸುತ್ತೆ, ಗುಣಕ್ಕೂ ಆಕಾರಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ. ಅಂದರೆ ಈಗ ಯಾರೋ ಒಬ್ಬರು ದಪ್ಪ ಇರ್ತಾರೆ, ಅವ್ರು ಕೆಟ್ಟವರು, ನೋಡೋಕೆ ತುಂಬ ಚೆನ್ನಾಗಿದ್ದಾರೆ ಅಂದರೆ ಅವ್ರು ಒಳ್ಳೆಯವರು ಅಂತ ನಾವು ವಿಮರ್ಶೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ತಿಳಿಸುತ್ತೆ. ನೆಕ್ಸ್ಟು 20th, ಎತ್ತವರಿಗೆ ಹೆಗ್ಗಣ ಮುದ್ದು ಕಟ್ಟಿಕೊಂಡವನಿಗೆ ಕೂಡಂಗಿ ಮುದ್ದು ಅಂತ. ಎತ್ತವರಿಗೆ ಹೆಗ್ಗಣ ಮುದ್ದು ಕಟ್ಟಿಕೊಂಡವನಿಗೆ ಕೂಡಂಗಿ ಮುದ್ದು ಅಂದರೆ ಪ್ರೀತಿ ಕುರುಡು ಅಂತ. ಈಗ ಎತ್ತವರಿಗೆ ಅವ್ರ ಮಕ್ಕಳು ಯಾವಾಗಲೂ ಪ್ರೀತಿ ಅಂತ ಇದ್ದೇ ಇರುತ್ತೆ. ಅವ್ರ ಮಕ್ಕಳನ್ನ ಬಿಟ್ಕೊಡ್ತಾರೆ, ಒಂದು ಕೆಟ್ಟ ಕೆಲಸ ಮಾಡಿದ್ರು ಸಹ ಮಕ್ಕಳನ್ನ ವಹಿಸ್ಕೊಂಡೇ ಬರ್ತಾರೆ ಅನ್ನೋದನ್ನು ತಿಳಿದು. 21, ಎತ್ತು ಏರಿಗೆಳೆದರೆ ಕೋಣ ನೀರಿಗೆಳೆಯಿತು. ಎತ್ತು ಏರಿಗೆಳೆದರೆ ಕೋಣ ನೀರಿಗೆಳೆಯಿತು, ಸಾಮರಸ್ಯವಿರದ ಸ್ಥಿತಿ ಅಂತ. ಈಗ ಇಬ್ಬರು ಮನುಷ್ಯರು ಇದ್ದರೆ ಇಬ್ಬರು ಮನುಷ್ಯರ ಮನಸ್ಥಿತಿ ಕೂಡ ಒಂದೇ ಇರಬೇಕು, ಆವಾಗ ಅವರಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರುತ್ತೆ ಅನ್ನೋದನ್ನು ಇದು ತಿಳಿಸುತ್ತೆ. ನೆಕ್ಸ್ಟು 22ನೇದು, ಕುಂಬಳಕಾಯಿ ಕಳ್ಳ ಎಂದರೆ ಹೆಗಲು ಮುಟ್ಟಿಕೊಂಡ. ಕುಂಬಳಕಾಯಿ ಕಳ್ಳ ಎಂದರೆ ಹೆಗಲು ಮುಟ್ಟಿಕೊಂಡ ಅಂದರೆ ಅರ್ಥ ಅಪರಾಧಿ ಪ್ರಜ್ಞೆ ಅಂತ. ಈಗ ಯಾವುದೋ ಒಂದು ಸಿಚುವೇಷನಲ್ಲಿ ಏನೋ ಒಂದು ಹೇಳ್ತಾ ಇರ್ತೀವಿ, ಅದು ಅವರು ತಪ್ಪು ಮಾಡಿದರೆ ಅವರು ಸುಮ್ಮನೆ ಇರಲ್ಲ, ಅದು ಮಧ್ಯೆ ಮೂಗು ತೂರಿಸ್ಕೊಂಡು ಮಾತಾಡೋಕ್ಕೆ ಬರ್ತಾರಲ್ಲ, ಆ ಒಂದು ಸಿಚುವೇಷನ್ಗೆ ಈ ಒಂದು ಗಾದೆ ಮಾತು ತುಂಬ ಅಪ್ಲೈ ಆಗತ್ತೆ. ನೆಕ್ಸ್ಟು 23rd, ಮಿಂಚಿ ಹೋದ ಮಾತಿಗೆ ಚಿಂತಿಸಿ ಫಲವಿಲ್ಲ ಅಂದರೆ ಯೋಚಿಸಿ ಮಾತನಾಡಬೇಕು ಅಂತ. ಈಗ ಒಬ್ಬೊಬ್ರು ಇರ್ತಾರೆ, ಬಾಯಿಗೆ ಬಂದಂಗೆ ಏನೇನೋ ಮಾತಾಡ್ತಾ ಇರ್ತಾರೆ, ಅದರಿಂದ ಯಾರಿಗೋ ತುಂಬ ಹರ್ಟ್ ಆಗಿಬಿಡುತ್ತೆ. ಮತ್ತೆ ನಾವು ಅದನ್ನು ಸರಿ ಮಾಡೋದಕ್ಕಾಗುತ್ತಾ? ಖಂಡಿತ ಇಲ್ಲ. ಅದಕ್ಕೆ ಮಾತಾಡೋಕ್ಕೂ ಮುಂಚೆ 10 ಸಲ ಯೋಚಿಸಿ ಮಾತಾಡಬೇಕು. ಯಾರಿಗಾದ್ರಿಂದ ತೊಂದರೆ ಆಗುತ್ತೆ, ಹರ್ಟ್ ಆಗುತ್ತೆ ಅನ್ನೋದನ್ನು ನೋಡ್ಕೊಂಡು ಮಾತಾಡಬೇಕು ಅನ್ನೋದನ್ನು ತಿಳಿಸುತ್ತೆ. ನೆಕ್ಸ್ಟ್ 24th, ಅಂಗಿನ ಅರಮನೆಗಿಂತ ವಿಂಗಡದ ಗುಡಿಲೇಸು ಅಂದರೆ ಸ್ವಾಭಿಮಾನ ಒಳ್ಳೆಯದು ಅಂತ. ಅಂದರೆ ಈಗ ನಮ್ಮ ಕೈಯಲ್ಲಿ ಅದು ಸಾಧ್ಯ ಆದರೆ ಮಾತ್ರ ನಮಗೇನು ಬೇಕೋ ಅದನ್ನು ತೊಗೋಬೇಕು. ಯಾರೋ ಒಬ್ರು ಏನೋ ಕೊಡಿಸ್ತಾರೆ, ದುಡ್ಡು ಕೊಡ್ತಾರೆ ಅಂದರೆ ಅದರಿಂದ ನಾವು ತೊಗೊಳೋದು ಅಷ್ಟು ಚೆನ್ನಾಗಿರಲ್ಲ. ಮತ್ತು ಯಾವತ್ತೋ ಒಂದಿನ ನಾನು ಕೊಟ್ಟೆ, ನಾನು ಕೊಡಿಸ್ದೆ ಅಂತ ಮಾತು ಬಂದೇ ಬರುತ್ತೆ. ಅದೇ ಇದರ ಅರ್ಥ. ನೆಕ್ಸ್ಟು 25th, ಮನಗೆದ್ದು ಮಾರು ಗೆಲ್ಲು. ತಮ್ಮ ಪರಿಸರಕ್ಕೆ ಹೆಚ್ಚಿನ ಗಮನ ಕೊಡಬೇಕು ಅಂತ. ಅಂದರೆ ಅವನು ಯಾವ ಪರಿಸರದಲ್ಲಿ ವಾಸ ಮಾಡ್ತಾ ಇರ್ತಾನೋ, ಯಾವ ಪರಿಸರದಲ್ಲಿ ಇರ್ತಾನೋ ಮೊದಲು ಅದಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು ಅನ್ನೋದನ್ನು ಇದು ಸೂಚಿಸುತ್ತೆ. ನೆಕ್ಸ್ಟು 26th, ಮನೆಗೆ ಮಾರಿ ಊರಿಗೆ ಉಪಕಾರಿ. ಜನಸೇವೆಗಾಗಿ ಮನೆಯನ್ನು ಅಲಕ್ಷಿಸಬಾರದು ಅಂತ ಅರ್ಥ. ಅಂದರೆ ಫಸ್ಟು ಮನೆಗೆ ಏನು ಬೇಕೋ ಅದನ್ನು ಅವರು ಕೆಲಸ ಮಾಡಿಕೊಡ್ಬೇಕು. ಮನೆ ಕೆಲಸ ಬಿಟ್ಟು
ಏನೋ ಫ್ರೆಂಡ್ಸ್ ಕೆಲಸನೋ ಏನೋ ಊರ ಕೆಲಸ ಎಲ್ಲ ಮಾಡೋದು ಎಷ್ಟು ಸರಿ? ಫಸ್ಟು ಬೇರೆಯವ್ರ ಕೆಲಸಕ್ಕೋಸ್ಕರ ತನ್ನ ಮನೆ ತನ್ನ ಫ್ಯಾಮಿಲಿಯನ್ನು ಅಲಕ್ಷಿಸಬಾರ್ದು ಅನ್ನೋದನ್ನು ತಿಳಿಸುತ್ತೆ. 27th, ಹನಿ ಹನಿ ಗೂಡಿದರೆ ಹಳ್ಳ, ತೆನೆ ತೆನೆ ಕೂಡಿದರೆ ರಾಶಿ ಅಂತ. ಹನಿ ಹನಿ ಗೂಡಿದರೆ ಹಳ್ಳ, ತೆನೆ ತೆನೆ ಕೂಡಿದರೆ ರಾಶಿ. ಅದರ ಅರ್ಥ ಉಳಿತಾಯದ ಮಹತ್ವ. ಅಂದರೆ 1 ರೂಪಾಯಿ ಸೇರಿದಾಗ 100 ರೂಪಾಯಿ ಆಗುತ್ತೆ, 100 ಸೇರಿದಾಗ 1000 ಆಗುತ್ತೆ. ಅದೇ ರೀತಿ ನಾವು ಉಳಿತಾಯನೇ ಮಾಡ್ತಿಲ್ಲ ಅಂದರೆ 100 ಎಲ್ಲಾಗತ್ತೆ, ಆ 100 1000 ಎಲ್ಲಾಗತ್ತೆ ಅನ್ನೋದನ್ನು ಈ ಒಂದು ಗಾದೆ ಮಾತು ತಿಳಿಸತ್ತೆ. ನೆಕ್ಸ್ಟು 28th, ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂದರೆ ಅದರ ಅರ್ಥ ತಪ್ಪಿ ಹೋದ ಪ್ರಯತ್ನದ ಫಲ ಅಂತ. ಅಂದರೆ ಈಗ ಎಷ್ಟೋ ಕೆಲವರಿಗೆ ಇದು ತಮ್ಮ ಜೀವನದಲ್ಲಿ ಆಗಿರುತ್ತೆ. ಇನ್ನೇನು ಕೆಲಸ ಸಿಕ್ತು ಅನ್ನುವಾಗ ಕೊನೆ ಮೂಮೆಂಟಲ್ಲಿ ಕೆಲಸನೇ ಸಿಗಲ್ಲ. ಆ ಒಂದು ಸಿಚುವೇಶನ್ಗೆಲ್ಲ ಈ ಒಂದು ಗಾದೆ ಮಾತು ತುಂಬ ಅಪ್ಲೈ ಆಗತ್ತೆ. 29th, ಕೈ ಕೆಸರಾದರೆ ಬಾಯಿ ಮೊಸರು. ಕೈ ಕೆಸರಾದರೆ ಬಾಯಿ ಮೊಸರು. ದುಡಿಮೆಯ ಮಹತ್ವ ಅಂದರೆ ನಾವು ಕಷ್ಟಪಟ್ಟು ದುಡಿದಾಗ ಮಾತ್ರ ಏನು ಬೇಕೋ ಅದನ್ನು ನಾವು ತೊಗೋಬೋದು. ಆಸೆ ಪಟ್ಟಿದ್ದೆಲ್ಲ ತೊಗೊಳಕ್ಕೆ ಸಾಧ್ಯ. ಕಷ್ಟಪಟ್ಟು ದುಡಿದಲೆ ಸಂಪಾದನೆ ಮಾಡಿದರೆ ಎಲ್ಲ ಬೇಕು ಅಂತ ಆಸೆ ಪಡೋದು ಎಷ್ಟು ನ್ಯಾಯ ಅನ್ನೋದನ್ನು ತಿಳಿಸುತ್ತೆ. ಲಾಸ್ಟ್ ಒನ್ 30th, ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ. ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ. ಅದರ ಅರ್ಥ ವಿನಾಶಕಾರಿ ಕೃತ್ಯದ ಪರಿಣಾಮ ಅಂತ. ಈಗ ಒಬ್ಬ ಕುಂಬಾರ ಒಂದು ಮಡಿಕೆ ಮಾಡೋದಕ್ಕೆ 1 ಸೆಕೆಂಡಲ್ಲಿ ಆಗುತ್ತಾ? ಖಂಡಿತ ಇಲ್ಲ. ಅದೇ ಅದನ್ನು ನಾಶ ಮಾಡೋಕ್ಕೆ ಒಬ್ಬ ಕೆಟ್ಟ ಮನುಷ್ಯನಿಗೆ ಒಂದೇ 1 ಸೆಕೆಂಡಿಗೆ ಸರ್ವನಾಶ ಮಾಡಾಕ್ತಾನೆ ಅನ್ನೋದನ್ನು ಈ ಒಂದು ಗಾದೆ ಮಾತು ತಿಳಿಸುತ್ತೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ತಪ್ಪದೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.